ಈ ರೈನಿ ಸೀಸನ್, ಈ ಮಳೆಗಾಲದಲ್ಲಿ ಒಂದು ಒಳ್ಳೆ ಏನಾದ್ರು ನಾಟಿ ಸ್ಟೈಲಲ್ಲಿ ಮಟನ್ ಸಾಂಬಾರು ತಿನ್ನಬೇಕು ಅಂತ ಅಂದ್ಕೊಂಡಿದ್ರೆ ದಯವಿಟ್ಟು ಈ ರೀತಿ ಒಂದು ಸರಿ ಮಟನ್ ಸಾಂಬಾರು ಮಾಡಿ ನೋಡಿ. ಪಕ್ಕಾ ನಾಟಿ ಸ್ಟೈಲಲ್ಲಿ ನಿಮಗೆ ಮಟನ್ ಸಾರು ರೆಡಿ ಆಗಿಬಿಡತ್ತೆ, ಒಳ್ಳೆ ಟೇಸ್ಟ್ ಕೊಡುತ್ತೆ. ನಾನಿಲ್ಲಿ 1 kg ಮಟನ್ಗೆ ಕುಕ್ಕರಲ್ಲಿ ಕೂಗಿಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನೋಡಿ ಹಿಂಗೆ ಸುತ್ತ ಒಂದು 2-3 ಸ್ಪೂನ್ ಎಣ್ಣೆ ಹಾಕಿ ಕುಕ್ಕರ್ ಸುತ್ತ ಹಾಕಿ ಅದಕ್ಕೆ ಮಟನ್ ಬೇಯಿಸ್ಕೊತಾ ಇದ್ದೀನಿ. ಮಟನ್ನೆಲ್ಲ ಹಾಕೋತಾ ಇದ್ದೀನಿ, ಚೆನ್ನಾಗಿ ತೊಳೆದು ಹೆಚ್ಚಿಟ್ಕೊಂಡಿದ್ದೀನಿ. ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ ನೋಡ್ತಾರೆ ದಯವಿಟ್ಟು ಫಾಲೋ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಈಗ ಮಟನ್ನೆಲ್ಲನೂ ಕುಕ್ಕರ್ಗೆ ಹಾಕ್ಕೊಳ್ಳೋಣ. ಇನ್ನೂ ಒಳ್ಳೊಳ್ಳೆ ರೆಸಿಪೀಸ್ನ ಆದಷ್ಟು ನಾನು ಶೇರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನೀವು ನನ್ನ ವೀಡಿಯೋಸ್ಗಳನ್ನ ನೋಡಬೇಕು ಅಂದರೆ ಲೈಕು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಬೇಕು. ಫಾಲೋ ಮಾಡಿದರೆ ಮಾತ್ರ ನನ್ನ ವೀಡಿಯೋಸ್ಗಳು ನಿಮಗೆ ಅಪ್ಡೇಟ್ ಆಗ್ತಾ ಇರುತ್ತೆ. ಈಗ ನೋಡಿ, ನಾನು ಮಟನ್ಗೆ ಇವಾಗ ಉಪ್ಪು ಸೇರಿಸ್ಕೊತಾ ಇದ್ದೀನಿ. ಕಲ್ಲುಪ್ಪು 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ಆ ಉಪ್ಪೆಲ್ಲ ಚೆನ್ನಾಗಿ ಹಿಡಿಬೇಕು. ಹಾಗೆಯೇ ಈ ಮಟನ್ ನೀರು ಬಿಡೋವರೆಗೂ ನಾವು ಹಾಗೆ ಬೇಯಿಸ್ಕೋಬೇಕು ಫಸ್ಟು. ಆನಂತರ ನಾವು ಕೂಗಿಸ್ಕೊಳ್ಳೋಕ್ಕೆ ಇಟ್ಕೋಬೇಕಾಗತ್ತೆ. ಈ ರೀತಿ ನೋಡಿ ಚೆನ್ನಾಗಿ ಉಪ್ಪೆಲ್ಲ ಹಾಕಿ ಚೆನ್ನಾಗಿ ನೀರು ಬಿಟ್ಕೊಳ್ಳಿ. ಅಷ್ಟರೊಳಗೆ ಒಂದು ಕುಕ್ಕರ್ ಮುಚ್ಚಳ ಹಾಗೆ ಲೈಟಾಗಿ ಮುಚ್ಚಿ ಕುದಿಯೋಕ್ಕೆ ಬಿಟ್ಟಿರಿ. ಈಗ ನಾನು ಈರುಳ್ಳಿ ಪೇಸ್ಟ್ನ ಮಾಡ್ಕೊತಾ ಇದ್ದೀನಿ. ಮಟನ್ ನಾವು ಬೇಯಿಸ್ಕೊಳ್ಳೋಕ್ಕೆ ಈ ಥರ ಈರುಳ್ಳಿ, ಅರಿಶಿನ ಹಾಕಿ ಪೇಸ್ಟ್ ಮಾಡಿಕೊಂಡು ಹಾಕಿ ಕೂಗ್ಸಿದ್ರೆ ಮಾತ್ರ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ನಾನು ಹೇಳ್ದಂಗೆ ಮಾಡಿ ನೋಡಿ, ನೀವು ಖಂಡಿತವಾಗ್ಲೂ ನೀವು ಇಷ್ಟು ಚೆನ್ನಾಗಿರುತ್ತೆ ಮಟನ್ ಸಾಂಬಾರು ಅಂತ ಹೇಳ್ತೀರಾ. ಈಗ ನೋಡಿ, ಕುಕ್ಕರ್ ಮುಚ್ಚಳ ತೆಗೆದ್ರೆ ಈ ರೀತಿಯಾಗಿ ಚೆನ್ನಾಗಿ ನೀರೆಲ್ಲ ಬಿಟ್ಕೊಂಡಿರುತ್ತೆ. ಇಲ್ಲ ಒಂದು ಪ್ಲೇಟ್ ಕೂಡ ನೀವು ಬೇಕಾದ್ರೆ ಮುಚ್ಚಿಟ್ಕೋಬಹುದು. ಈಗ ನೋಡಿ, ಚೆನ್ನಾಗೆಲ್ಲ ನೀರು ಬಿಟ್ಕೊಂಡ್ಮೇಲೆ ಆ ನೀರೆಲ್ಲ ಇನ್ನೊಂದು ಸ್ವಲ್ಪ ಡ್ರೈ ಆಗಿದೆ ಅನ್ನೋ ಟೈಮಲ್ಲಿ ಇವಾಗ ನಾವು ಅದಕ್ಕೆ ಈರುಳ್ಳಿ ಪೇಸ್ಟನ್ನು ಹಾಕ್ಕೊಳ್ಳೋಣ. ಈರುಳ್ಳಿ, ಅರಿಶಿನ ಅಷ್ಟೇ, ಇನ್ನೇನು ಹಾಕಿಲ್ಲ ಇದಕ್ಕೆ. ನಾನು ಒಂದು 2 ಈರುಳ್ಳಿನ ಪೇಸ್ಟ್ ಮಾಡ್ಕೊಂಡಿದ್ದೀನಿ 1 kg ಮಟನ್ಗೆ. ತುಂಬ ಹಾಕ್ಕೊಳ್ಳೋಕೆ ಹೋಗ್ಬೇಡಿ, ಈರುಳ್ಳಿ ಸಿಹಿ ಆಗಿಬಿಡುತ್ತೆ ಸಾಂಬಾರು. 2 ಈರುಳ್ಳಿ, ಒಂದು ಚಿಟಿಕೆಯಷ್ಟು ಅರಿಶಿನ ಹಾಕಿ ರುಬ್ಕೊಳ್ಳಿ. ಈಗ ಆ ಪೇಸ್ಟನ್ನು ಹಾಕಿ ಹಾಗೆ ಜಾರಲ್ಲಿರುವಂತಹ ನೀರು ಹಾಕಿ ಮಟನ್ ಮುಳುಗೋ ಅಷ್ಟು ನೀರು ಹಾಕೋಬೇಕಾಗತ್ತೆ. ಹಾಕಿ ಒಂದು 2-3 ವಿಷಲು, ನಿಮ್ಮ ಮಟನ್ ಬಲ್ತಿರೋ ತೊಗೊಂಡ್ರೆ ಒಂದು 3-4 ವಿಷಲು. ನಾನಿಲ್ಲಿ ಮೀಡಿಯಮ್ ಮಟನ್ ತೊಗೊಂಡಿರೋದಕ್ಕೆ ಒಂದು 2 ವಿಷಲ್ ತೆಗೆಸ್ತಾ ಇದ್ದೀನಿ. ಈಗ ಮಸಾಲೆಗೆ ಬಂದು ಒಂದು 2 ಟೊಮೆಟೊ, ಚಕ್ಕೆ, ಲವಂಗ ಒಂದು 4-5, ಚಕ್ಕೆ ಒಂದು 2 ಪೀಸು, ಬೆಳ್ಳುಳ್ಳಿಯಲ್ಲಿ ನಾನು ಒಂದು 5-6 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಶುಂಠಿನೂ ಅಷ್ಟೇ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ, ಸ್ವಲ್ಪ ಸ್ಪೈಸಿಯಾಗಿ ಚೆನ್ನಾಗಿ ಬರಲಿ ಅಂತ. ಧನಿಯಾ ಪುಡಿ ಒಂದು 3 ಸ್ಪೂನು, ಒಂದು 4-5 ಸ್ಪೂನ್ ಖಾರದ ಪುಡಿ, ಹಾಗೆಯೇ ಕಾಯಿ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೆ ತೆಂಗಿನಕಾಯಿ, ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳಿ. ನೈಸಾಗಿರಬೇಕು. ನಮಗೆ ಯಾವಾಗಲೂ ಮಸಾಲೆ ಅಷ್ಟೇ ನೈಸ್ ಪೇಸ್ಟ್ ಮಾಡಿಕೊಂಡು ನೀವು ಟೇಸ್ಟ್ ಚೆನ್ನಾಗಿರುತ್ತೆ. ಇವಾಗ ನೋಡಿ, ಮಟನ್ ಕೂಡ ಬೇಯಿಸ್ಕೊಂಡಿರೋ ಅಂತಹದ್ದು ರೆಡಿಯಾಗಿದೆ. ಇದಕ್ಕೆ ಇವಾಗ ನಾವು ಮಸಾಲೆನ ಸೇರಿಸ್ಕೊಳ್ಳೋಣ. ಒಂದ್ಸರಿ ನೋಡ್ಕೊಳ್ಳಿ, ಎಲ್ಲ ಚೆನ್ನಾಗಿ ಒಂದ್ಸರಿ ಮುಟ್ಟು ನೋಡಿ ಬೆಂದಿದೆಯಾ ಪೀಸು. ಬೆಂದಿದ್ರೆ ನೆಕ್ಸ್ಟ್ ಮತ್ತೆ ವಿಷಲ್ ಹಾಕ್ಸೋ ಅವಶ್ಯಕತೆ ಇರಲ್ಲ, ಮಸಾಲೆ ಹಾಕಿ ಕುದಿಸ್ಕೊಂಬಿಟ್ರೆ ಆಗುತ್ತೆ. ಇನ್ ಕೇಸ್ ಬೆಂದಿಲ್ಲ ಮಟನ್ ಅಂತಂದರೆ 1 ವಿಷಲ್ ಆಗಬೇಕು, ಇನ್ನೇನು ಸ್ವಲ್ಪ ಬೇಯಬೇಕು ಅನ್ನೋ ಟೈಮಲ್ಲಿ ನೀವು ಬೇಕಾದ್ರೆ 1 ವಿಷಲ್ ತೆಗೆಸ್ಕೊಬಿಡ್ಬೋದು. ಮಸಾಲೆ ಹಾಗೆ ಜಾರಲ್ಲಿರುವಂತಹ ನೀರು ಎಲ್ಲವನ್ನು ಹಾಕಿ ಉಪ್ಪು ಒಂದು ಸರಿ ನೋಡ್ಕೊಳ್ಳಿ, ರುಚಿ ಹೆಂಗಿದೆ, ಉಪ್ಪು ಖಾರ ಕಮ್ಮಿ ಇದೆಯಾ ಜಾಸ್ತಿ ಇದೆಯಾ ಅಂತ. ಉಪ್ಪು ನೋಡಿಕೊಂಡು ಕರೆಕ್ಟಾಗಿ ಹಾಕ್ಕೊಂಡು ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ. ಸಾಂಬಾರು ನಿಮಗೆ ತುಂಬ ತೆಳ್ಳಗೆ ಬೇಕಾ ಅಥವಾ ಗಟ್ಟಿಯಾಗಿರಬೇಕಾ ಗೊಜ್ಜು ಥರ. ಸೊ ನೀವು ಒಂದ್ಸರಿ ಚೆಕ್ ಮಾಡಿಕೊಂಡು, ನಾನಿಲ್ಲಿ ಒಂದು 70% ಮಟನ್ ಬಂದಿತ್ತು. ಈಗ 1 ವಿಷಲ್ ತೆಗೆಸ್ಕೊಬಿಡ್ತೀನಿ. ಉಪ್ಪು ಖಾರ ನೋಡಿಕೊಂಡು 1 ವಿಷಲ್ ತೆಗೆಸ್ಕೊಂಬಿಟ್ರೆ ಮಟನ್ ಸಾಂಬಾರು ಅನ್ನೋದು ರೆಡಿ ಆಗಿಬಿಡುತ್ತೆ. ಸೂಪರಾಗಿರುತ್ತೆ. ನೀವು ಇದಕ್ಕೆ ಮುದ್ದೆ ಮಾಡ್ಕೊಂಡ್ಬಿಟ್ಟು ತಿಂತಾಯಿದ್ರೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ನಾಟಿ ಸ್ಟೈಲಲ್ಲಿ ನೀವು ಮಾಡ್ಕೊಳ್ಬೇಕು ಅಂದರೆ ಈ ರೀತಿ ಒಂದು ಸರಿ ಮಾಡ್ಕೊಂಡು ನೋಡಿ. ಈರುಳ್ಳಿ ಪೇಸ್ಟ್ ಮಾಡೋವಂತಹದ್ದು ನೋಡಿ. 1 ವಿಷಲ್ ತೆಗೆಸಿದ್ಮೇಲೆ ಪರ್ಫೆಕ್ಟಾಗಿ ಬಂದಿದೆ. ಮಟನು ಚೆನ್ನಾಗಿ ಬಂದಿದೆ, ಸಾಂಬಾರು ಕೂಡ ಸಖತ್ ಟೇಸ್ಟಿಯಾಗಿತ್ತು, ಮಸಾಲೆ ಕೂಡ ಸಖತ್ತಾಗಿ ಹೊಂದ್ಕೊಂಡಿತ್ತು. ನೀವು ಒಂದು ಸರಿ ಟ್ರೈ ಮಾಡಿ.